ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಎನ್ನುವ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಧ್ಯೇಯವಾಕ್ಯದ ಸಾಕಾರವಾಗಬೇಕಿದ್ದಲ್ಲಿ ನಮ್ಮಲ್ಲಿ ನಾವು ಪರಿವರ್ತನೆಯನ್ನು ಕಾಣುವುದು ಅವಶ್ಯ. ಇಂತಹ ಪರಿವರ್ತನೆಗಾಗಿ ಅಧ್ಯಯನಕ್ಕೆ ಮಹತ್ವವನ್ನು ನೀಡಬೇಕೆಂದು ವಾಗ್ಮಿ ಹಾಗೂ ಮೀಡಿಯಾ ಮಾಸ್ಟರ್ ಯೂಟ್ಯೂಬ್ ಸಂಸ್ಥಾಪಕ MS ರಾಘವೇಂದ್ರ ಯುವ ಸಮೂಹಕ್ಕೆ ಕರೆ ನೀಡಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ 45ನೇ ದಕ್ಷಿಣ ಪ್ರಾಂತ ಸಮ್ಮೇಳನದ ಕೊನೆಯ ಮತ್ತು 3ನೇ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಜಾರಿಗೆ ಬಂದ ಮೆಕಾಲೆ ಶಿಕ್ಷಣ ಪದ್ಧತಿ ನಮ್ಮಲ್ಲಿ ಪ್ರಶ್ನಿಸುವ ಮನೋಭಾವವನ್ನು ಮರೆಸಿ ಗುಲಾಮಗಿರಿತನವನ್ನಷ್ಟೇ ತುಂಬಿತ್ತು. ಸ್ವಾತಂತ್ರ್ಯ ಬಂದು ಇಲ್ಲಿಯವರೆಗೂ ನಾವು ಅಂದಿನ ಶಿಕ್ಷಣ ಪದ್ಧತಿಗಳ ಅಡಿಯಲ್ಲೇ ಸಾಗ್ತಾ ಇದ್ದೇವೆ ಎಂದು ವಿಷಾದಿಸಿದರು. ವ್ಯಕ್ತಿಯಿಂದ ರಾಷ್ಟ್ರ ನಿರ್ಮಾಣವೆಂದರೆ ನಿರಂತರವಾದ ಅಧ್ಯಯನದೊಂದಿಗೆ ಜ್ಞಾನ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳುವುದು ಹಾಗೂ ಪರಿವರ್ತನೆಯತ್ತ ಮುಖ ಮಾಡುವುದು. ಇದರೊಂದಿಗೆ ತಮ್ಮ ಇತಿಮಿತಿಗಳಲ್ಲಿ ಊರು, ಗ್ರಾಮ, ಬಡಾವಣೆಗಳಲ್ಲಿ ರಾಷ್ಟ್ರಹಿತಕ್ಕೆ ಪೂರಕವಾದ ಚಿಂತನೆಗಳನ್ನು ದಿನಕ್ಕೆ ಕನಿಷ್ಠ ಅರ್ಧ ಗಂಟೆ ಕಾಲ ಜನರಿಗೆ ತಲುಪಿಸುವ ಕಾರ್ಯದಲ್ಲಿ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದರು. ನಾನು ನಿಮ್ಮ ವಯಸ್ಸಲ್ಲಿ ನಿಮ್ಮ ಹಾಗೆ ಹೀಗೆ ಕೂತ್ಕೊಂಡು ಕಾಲೇಜಿಗೆ ಹೋಗ್ತಾ ಒಂದಿಷ್ಟು ಕೆಲಸ ಮಾಡ್ತಾ, ಒಂದಿಷ್ಟು ಸಂಘಟನೆ ಮಾಡ್ತಾ, ಒಂದಿಷ್ಟು ಓದ್ಲ ಹೊಡಿತಾ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಅನ್ನುವಂಥ ಹೊಟ್ಟೆ ಕಿಚ್ಚು. ಇದು ಎಷ್ಟನೇ ಸೆಷನ್ ಇದು ಇವತ್ತಿದ್ದು? ಎಷ್ಟನೇದು? 3ನೇದಾ? ದುಃಖ ಅದೇ ಪಾಪ, 3ನೇ ಸೆಷನ್ ಆದ್ರೂ ಇನ್ನೂ ಕೂತಿದ್ದೀರಲ್ಲ. ನಿಮ್ಮ ಪೇಷನ್ಸ್ ಅನ್ನು ನೋಡಿದ್ರೆ ಖುಷಿ ಕೂಡ ಆಗುತ್ತೆ. ಇದೆಯಲ್ಲ, ಇದು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಬಿಟ್ಟರೆ ಬೇರೆಲ್ಲೂ ಕೂಡ ನಮ್ಗೆ ಇದನ್ನು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ ABVP ಬಗ್ಗೆ ಒಂದು ವಿಶೇಷವಾದಂತಹ ಪ್ರೀತಿ ಯಾಕೆ ಅಂತಂದ್ರೆ, ನಾನು ABVPಯ ಕಾರ್ಯಕರ್ತ ಅಲ್ಲ, ಆದರೂ ABVP ಬಗ್ಗೆ ನನಗೊಂದು ವಿಶೇಷವಾದ ಪ್ರೀತಿ ಯಾಕೆ ಅಂತಂದ್ರೆ ನನ್ನ ಮತ್ತು ABVPಯ ಸಾಕಷ್ಟು ಸಿದ್ಧಾಂತಗಳು ಮ್ಯಾಚ್ ಆಗುತ್ತೆ. ಮನೋಜ್ ಆಗಲೇ ಹೇಳ್ತಾ ಒಂದು ಮಾತು ಹೇಳಿದ್ರು, ಮರಗಳನ್ನ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಅದನ್ನು ಈಗ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ABVP ಶುರುವಾಗಿದ್ದು ಕೂಡ ಹಾಗೆ, ಇನ್ನೊಂದು ಸ್ವಲ್ಪ ಉಳಿಸ್ಕೊಳ್ಳೋಣ ಅಂತ 1948ರಲ್ಲಿ ABVP ಶುರು ಮಾಡಬೇಕು ಅನ್ನೋಂಥ ಒಂದು ಐಡಿಯಾ ಶುರು ಆಯ್ತಲ್ಲ. ಅವತ್ತು ಈ ದೇಶದ ಪರಿಸ್ಥಿತಿ ಹೇಗಿತ್ತು ಅನ್ನೋದು ನಿಮಗೆ ಇವತ್ತು ಯೋಚನೆ ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆಗ ತಾನೇ ಸ್ವಾತಂತ್ರ್ಯ ಬಂದಿತ್ತು. ಸುಮಾರು ಒಂದು 150 ವರ್ಷಗಳ ಕಾಲ, ನಾನು ಅದನ್ನು 200 ವರ್ಷ ಅಂತ ಹೇಳೋದಿಲ್ಲ, ಸುಮಾರು ಒಂದು 150 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದ್ರು. 150 ವರ್ಷಗಳ ಕಾಲ ಅಂತಂದ್ರೆ ಸರಿಸುಮಾರು 4ರಿಂದ 5 ತಲೆಮಾರು. 5 ತಲೆಮಾರು ದಾಸ್ಯದಲ್ಲಿದ್ದಂತಹ ದೇಶ ಹೇಗಾಗಿರ್ಬೇಕು? ಅವತ್ತಿನ ವಿದ್ಯಾವಂತರು ಅಂತ ಯಾರಿದ್ರು ಅವರೆಲ್ಲ ಕೂಡ ಕಂದು ಬಣ್ಣದ ಬ್ರಿಟಿಷರಾಗಿದ್ರು. ಇವತ್ತು ಕೂಡ ನಾವು ಅದೇ ಆಗಿದ್ದೀವಿ, ಇವತ್ತೇನು ಬದಲಾಗಿಲ್ಲ ಪೂರ್ತಿ. ಕಂದು ಬಣ್ಣದ ಬ್ರಿಟಿಷರಾಗಿದ್ರು. ಮೆಕಾಲೆ ಸಾಹೇಬ ಹೇಳ್ಬಿಟ್ಟಿದ್ದ, ನಮಗೆ ಗುಲಾಮರು ಬೇಕಾಗಿದ್ದಾರೆ ದೇಶದಲ್ಲಿ, ಹಾಗಾಗಿ ನಾವು ಕಂದು ಬಣ್ಣದ ಬ್ರಿಟಿಷರನ್ನ, ಬ್ಲಾಕ್ ಬ್ರಿಟಿಷರ್ಸ್ನ ನಾವು ತಯಾರು ಮಾಡಬೇಕು ಅಂತ ಹೇಳಿದ್ದ. ನಾವು ಬ್ರಿಟಿಷರು ಕೂಡ ಆಗಿರಲಿಲ್ಲ. ಅಟ್ಲೀಸ್ಟ್ ನಾವು ಅವತ್ತು ಬ್ರಿಟಿಷರು ಆಗಿದ್ದಿದ್ರೆ, ಕಂದು ಬಣ್ಣದ ಬ್ರಿಟಿಷರಾದರೂ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇದ್ವಿ. ನಾವು ಅವತ್ತು ಬ್ರಿಟಿಷರ ಗುಲಾಮರಾಗಿದ್ವಿ. ತುಂಬಾ ಕಡಿಮೆ ಜನಕ್ಕೆ ನಾವು ಗುಲಾಮರಾಗಿದ್ದೀವಿ ಅಂತ ಗೊತ್ತಿತ್ತು. ಬಹಳಷ್ಟು ಜನಕ್ಕೆ ನಾವು ಗುಲಾಮರಾಗಿದ್ದೀವಿ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ನಿಮ್ಮಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಯಾರು ಇದ್ದೀರಾ? ಇಲ್ಲಿ ಕೈ ಎತ್ತಿದ್ರೆ ವೆರಿ ಗುಡ್. ನೋಡಿ, ಈ ಕಾರಣಕ್ಕೂ ನನಗೆ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ಮ ಬೆಂಗಳೂರಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಅಂದ್ರೆ ಏನ್ ಗೊತ್ತಾ ನಿಮಗೆ? ಬೆಳಗ್ಗೆ 8 ಗಂಟೆಗೆ ಕಾಲೇಜಿಗೆ ಹೋಗು, ರಾತ್ರಿ 8 ಗಂಟೆವರೆಗೂ ಕಾಲೇಜಲ್ಲಿರು, ಆಮೇಲೆ ಮತ್ತೆ ಟೈಮ್
ಸಿಕ್ಕಿದ್ರೆ ಟ್ಯೂಷನ್ಗೆ ಹೋಗು, ಅದಾದ್ಮೇಲೆ ಮನೆಗೆ ಮತ್ತೆ ಓದು. ABVPಯಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಕೂಡ ಈ ಕಾರ್ಯಾಗಾರಕ್ಕೆ ಬಂದಿದ್ದಾರೆ ಅಂದ್ರೆ ತುಂಬಾ ಖುಷಿ ವಿಷಯ. ನಿಮಗೆ ನಿಮ್ಮ ಸ್ಕೂಲ್ಗಳಲ್ಲಿ ಅದರಲ್ಲಿ ಎಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಒಂದು ಬಿಸಿ ಒಂದು ಪಾತ್ರೆ ತಗೊಳ್ಳಿ, ಆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದರೊಳಗೆ ಒಂದು ಕಪ್ಪೆ ಬಿಡಿ, ಆ ಪಾತ್ರೆ ತಗೊಂಡೋಗಿ ಸ್ಟವ್ ಮೇಲೆ ಇಟ್ಬಿಡಿ. ನೀರು ಕಾಯ್ತಾ ಇರುತ್ತೆ, ಕಪ್ಪೆಗೆ ಏನೋ ಒಂಥರ ಆನಂದ, ನೀರು ನಿಧಾನ ಕಾಯ್ತಾ ಇದ್ದಷ್ಟು ಕಪ್ಪೆಗೆ ಆನಂದ, ಅದು ಎಂಜಾಯ್ ಮಾಡ್ತಾ ಇರುತ್ತೆ ಬಿಸಿ ನೀರನ್ನ. ನೀರು ಕಾಯೋದಕ್ಕೆ ಶುರು ಆಯಿತು, ತುಂಬಾ ಕಾಯ್ತಾ ಇದೆ, ಕಪ್ಪೆಗೆ ಬಿಸಿ ಫೀಲ್ ಆಗ್ತಾ ಇದೆ, ನಾನು ಬೆಂದು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಅಲ್ಲಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ 150 ವರ್ಷಗಳ ಬ್ರಿಟಿಷ್ ಆಡಳಿತ ಇತ್ತಲ್ಲ, ಅದು ನಮ್ಮನ್ನು ಹಾಗೆ ಮಾಡಿತ್ತು. ನಾವು ಕೆಳಗಡೆ ಸ್ಟವ್ ಮೇಲೆ ಕಾಯ್ತಾ ಇರುವಂತ ನೀರಲ್ಲಿನ ಕಪ್ಪೆಗಳ ತರ ಆಗಿದ್ವಿ. ನಿಧಾನಕ್ಕೆ ನಮ್ಮಲ್ಲಿ ದಾಸ್ಯವನ್ನು ತುಂಬಲಾಗಿತ್ತು. ಇಡೀ ದೇಶ ಸ್ವಾತಂತ್ರ್ಯ ಬಂದ ನಂತರ ಕೂಡ ಗುಲಾಮಿಯಲ್ಲೇ ಇತ್ತು. ಅವತ್ತು ಕೆಲವರಿಗೆ ಮಾತ್ರ ಅನ್ನಿಸ್ತು, ಈ ದೇಶದ ಯುವ ಶಕ್ತಿಯನ್ನಾದರೂ ನಾವು ಕಾಪಾಡಬೇಕು, ಅದನ್ನಾದರೂ ನಾವು ಉಳಿಸ್ಕೋಬೇಕು ಅಂತ. ರಾಷ್ಟ್ರ ಪ್ರಜ್ಞೆಯನ್ನ ಯುವಕರಿಗೆ ಮತ್ತು ವಿದ್ಯಾರ್ಥಿ ದಶೆಯಲ್ಲಿ ತುಂಬದೇ ಇದ್ರೆ ಜನರೇಷನ್ಗಳು ಹಾಳಾಗಿ ಹೋಗುತ್ತವೆ ಅನ್ನೋದು ಗೊತ್ತಾಯ್ತು. ಯಾಕೆಂತಂದ್ರೆ ಬ್ರಿಟಿಷ್ನವರು ಈ ದೇಶದಲ್ಲಿ ಅದನ್ನೇ ಮಾಡಿದ್ರು. ಅವರು ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅನ್ನೋ ಹೆಸರಲ್ಲೇನೆ ಹಾಳು ಮಾಡಿದ್ದು, ದಾಸ್ಯವನ್ನು ತುಂಬಿದ್ದು. ಅಂಥ ಸಂದರ್ಭದಲ್ಲಿ ಶುರುವಾಗಿದ್ದು ABVP. 1949ರಲ್ಲಿ ಇದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರುತ್ತೆ. ಇವತ್ತು ನೋಡಿ ಹೆಮ್ಮರಾಗಿ ಬಂದಿದೆ. ಎಲ್ಲಿಲ್ಲ ABVP. ಬರೀ ನಮ್ಮ ಕಾಲದಲ್ಲಿ ಆರ್ಟ್ಸ್ ಸ್ಟೂಡೆಂಟ್ಸ್ ಮಾತ್ರ ಬರ್ತಾ ಇದ್ರು, ಬೇರೆ ಯಾರು ಬರ್ತಾ ಇರಲಿಲ್ಲ. ಇವತ್ತು ಮೆಡಿಕಲ್ ಸ್ಟೂಡೆಂಟ್ಸ್ ಮಧ್ಯೆ ನೀವಿದ್ದೀರಿ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಧ್ಯೆ ನೀವಿದ್ದೀರಿ, IITಗಳಲ್ಲಿ ನೀವಿದ್ದೀರಿ, IIMಗಳಲ್ಲಿ ನೀವಿದ್ದೀರಿ. ಸರ್ವವ್ಯಾಪಿ ಅಂತಾರಲ್ಲ, ನೀವಿಲ್ಲದೆ ಇರುವಂತ ಜಾಗನೇ ಇಲ್ಲ. ಹೇಗೆ ಸಾಧ್ಯ ಆಯ್ತು? ABVPಯ ಮೂಲ ಧ್ಯೇಯ ಇದೆಯಲ್ಲ, ವ್ಯಕ್ತಿಯಿಂದ ರಾಷ್ಟ್ರ ನಿರ್ಮಾಣ ಅಂತ. ತೆಲುಗಲ್ಲಿ ಒಬ್ಬ ಅದ್ಭುತವಾದ ಕವಿ ಅದನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ದೇಶ ಅಂದ್ರೆ ಮಣ್ಣಲ್ಲ, ದೇಶ ಅಂದ್ರೆ ಭೂಮಿ ಅಲ್ಲ, ದೇಶ ಅಂದ್ರೆ ನೀವು ಹಾಕೊಂಡಿರುವಂತ ಗಡಿಗಳಲ್ಲ, ದೇಶ ಅಂದ್ರೆ ಜನ. ಜನ ಇಲ್ಲದೆ ಇದ್ರೆ ದೇಶ ಇಲ್ಲ. ದೇಶ ಕಟ್ಟಬೇಕಾದವರು ಜನ. ಆದ್ರೆ ನಮ್ಮಲ್ಲಿ ಏನಾಗಿತ್ತು, ಬಹಳಷ್ಟು ಸರಿ ದೇಶ ಕಟ್ಟಬೇಕಾದವರು ಜನ ಅನ್ನೋದನ್ನ ನಮಗೆ ಹೇಳಲೇ ಇಲ್ಲ. ಹೇಳ್ಬಿಟ್ಟಿದ್ರೆ ನೀವೆಲ್ಲ ಬ್ರಿಟಿಷ್ನವ್ರ ವಿರುದ್ಧ ದಂಗೆ ಬಿಡ್ತಾ ಇದ್ರಿ. ನಿಮಗೆ ಅದನ್ನು ಹೇಳಲಿಲ್ಲ, ಅಷ್ಟಕ್ಕೆ ಮಾತ್ರ ನಿಲ್ಲಿಲ್ಲ. ನಿಮಗೆ ಬೇರೆ ಬೇರೆ ಎಲ್ಲ ಸುಳ್ಳುಗಳನ್ನು ನಿಮ್ಮ ಎಜುಕೇಶನ್ ಅಲ್ಲಿ ತಗೊಂಡು ಬಂದರು. ಕಪ್ಪೆ, ಬಿಸಿ ನೀರಲ್ಲಿ ಕಪ್ಪೆನ ಹಾಕಿ ಅದನ್ನ ನೀರು ಕಾಯಿಸ್ತಾ ನೀವು ಅದನ್ನ ಎಂಜಾಯ್ ಮಾಡ್ತಾ ಆಮೇಲೆ ಅದೇ ಸತ್ಯ ಅಂತ ಅನ್ಕೊಂಡು ಅಲ್ಲಿಂದ ಹೊರಗೆ ಬಾರದಂತಹ ಸ್ಥಿತಿಗೆ ಈ ದೇಶದ ಜನಾಂಗನ ತಗೊಂಡು ಬಂದರು ಬ್ರಿಟಿಷರು. ಅದಾದ್ಮೇಲೆ ಅವರು ಸ್ವಾತಂತ್ರ್ಯ ಬಂತಲ್ಲ, ಆಮೇಲೆ ಆದ್ರೂ ಸರಿ ಹೋಗಿದ್ಯಾ ಈ ದೇಶ? ನಿಮ್ಮನ್ನ ನೋಡಿದ ತಕ್ಷಣ ಖುಷಿ ಆಗುತ್ತೆ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ಈ ಕಾರಣಕ್ಕೆ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನೀವೆಲ್ಲ ಕೂಡ ನಾಳೆ ಈ ದೇಶವನ್ನ ಬದಲಾಯಿಸುವ ಶಕ್ತಿ ಆಗ್ತದೆ. ನನಗೆ ಕಾಲೇಜಲ್ಲಿದ್ದಾಗ ಒಬ್ಬರು ಪ್ರೊಫೆಸರ್ ಇದ್ರು. ಅವ್ರು ಪ್ರತಿಯೊಬ್ಬ ಸ್ಟೂಡೆಂಟ್ನ ಕೂಡ ತುಂಬಾ ಗೌರವದಿಂದ ಮಾತಾಡಿಸ್ತಾ ಇದ್ರು. ನಾನು ಒಂದ್ಸರಿ ಕೇಳಿದೆ ಅವ್ರಿಗೆ, ನೀವು ತುಂಬಾ ದೊಡ್ಡವರು, ನಮ್ಗೆ ಯಾಕೆ ಇಷ್ಟೊಂದು ಗೌರವ ಕೊಟ್ಟು ಮಾತಾಡಿಸ್ತೀರಿ? ಅವ್ರು ಹೇಳಿದ್ರು, ನಮ್ದೆಲ್ಲ ಮುಗೀತು, ಇನ್ನು ಮುಂದಿನ ಜನರೇಷನ್ ಇದೆಯಲ್ಲ ಅದು ನೀವೇ. ನಾಳೆ ನೀವು ಏನೇನೋ ಆಗ್ತೀರಿ, ಯಾರೋ IAS ಆಗ್ತೀರಿ, ಮತ್ಯಾರೋ ಡಾಕ್ಟರ್ ಆಗ್ತೀರಿ, ಮತ್ಯಾರೋ ಇಂಜಿನಿಯರ್ ಆಗ್ತೀರಿ, ಇನ್ಯಾರೋ ಲಾಸ್ಟ್ ರೆಸಾರ್ಟ್ ಅನ್ನೋ ಹಾಗೆ ಪೊಲಿಟಿಷಿಯನ್ ಕೂಡ ಆಗ್ತೀರಿ. ಆದ್ರೆ ನೀವು ಯಾವುದೇ ಕ್ಷೇತ್ರಕ್ಕೆ ಹೋದಾಗ ನೀವು ಏನು ಮಾಡ್ಬೇಕಲ್ಲಿ ಅಂತ ಅನ್ನೋದಕ್ಕೆ ನಿಮಗೊಂದು ಬೇಸ್ ಬೇಕಲ್ವಾ, ನಿಮಗೊಂದು ಐಡಿಯಾ ಬೇಕಲ್ವಾ, ಏನು ಮಾಡಬೇಕು ನೀವು ಅಂತ. ಅದನ್ನ ನೀವು ಇಲ್ಲಿ ಕಲಿಬೇಕಾಗುತ್ತೆ. ಆ ಕೆಲಸನ ABVP ಮಾಡ್ತಾ ಇದೆ. ತುಂಬಾ ಅತ್ಯದ್ಭುತವಾದ ಒಂದು ದೊಡ್ಡ ವಿದ್ಯಾರ್ಥಿ ಸಮೂಹವನ್ನು ರೆಡಿ ಮಾಡುವ ಮೂಲಕ ಈ ದೇಶಕ್ಕೆ ಒಂದು ಉತ್ತಮ ಪ್ರಜೆಗಳನ್ನ ಕೊಡುವಂತ ಕೆಲಸ ನಡೀತಾ ಇದೆ. ಇದಾಗದೇ ಇದ್ರೆ ನೋಡಿ, ಈ ದೇಶಕ್ಕೆ ನಾನು ಮತ್ತೆ ಸ್ವಾತಂತ್ರ್ಯದ ಕಾಲಘಟ್ಟಕ್ಕೆ ಹೋಗ್ತೀನಿ. ಅವತ್ತಿಗೆ ಈ ದೇಶದಲ್ಲಿ 2 ರಾಜಕೀಯ ಪಕ್ಷಗಳು ತುಂಬಾ ಬಲಿಷ್ಠವಾಗಿತ್ತು. ಗೊತ್ತಿದೆಯಾ ಯಾವ್ಯಾವುದು ಅಂತ ನಿಮಗೆ? ಬೆಂಗಳೂರಿನ ನಿವಾಸಿ ಮಹಾನಗರಿಯ ಮರಗಳ ಸಂರಕ್ಷಣೆಗಾಗಿ ಬೆಂಗಳೂರು ಹುಡುಗರು ಸಂಸ್ಥೆಯಿಂದ ಕಟ್ಟಿ ಶ್ರಮಿಸ್ತಾ ಇರುವ ಮನೋಜ್ ನಂದೀಶಪ್ಪ ಅವರಿಗೆ ABVP ವತಿಯಿಂದ ಯುವ ಪುರಸ್ಕಾರ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು. ABVP ತುಮಕೂರು ವಿಭಾಗ ಪ್ರಮುಖ್ ಅಜಯ್ ಕುಮಾರ್, ABVP ದಕ್ಷಿಣ ಪ್ರಾಂತದ ಅಧ್ಯಕ್ಷ ಡಾಕ್ಟರ್ ರವಿ ಮಂಡ್ಯ ಹಾಗೂ ದಕ್ಷಿಣ ಪ್ರಾಂತದ ಕಾರ್ಯದರ್ಶಿ ಗೋಪಿ ಅರವಿಂದ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
ಕುಶಾಲನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಿರ್ಮಿಸಲಾಗಿರುವ ಕಾವೇರಿ ಪ್ರತಿಮೆಯ ಬಣ್ಣ ಮಾಸಿದ್ರೂ ಆ ಕಡೆ ಗಮನ ಕೊಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುವ ಮೂಲಕ ಅವಮಾನ ಮಾಡಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಆರೋಪಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕರವೇ ಕುಶಾಲನಗರ ತಾಲೂಕು ಘಟಕದ ವತಿಯಿಂದ ತಾಲೂಕು ಅಧ್ಯಕ್ಷ ಸಿಎಂ ಆಸಿಫ್ ನೇತೃತ್ವದಲ್ಲಿ ಇತ್ತೀಚೆಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಕಾವೇರಿ ಕರುನಾಡಿನ ಜೀವನದಿ ಕೊಡಗಿನ ಕುಲದೇವಿಯ ಪ್ರತಿಮೆ ತಾಲೂಕು ಪಂಚಾಯಿತಿ ಮುಂಭಾಗ ಇದ್ರೂ ಕೂಡ ಅದರ ನಿರ್ವಹಣೆಗೆ ಅಧಿಕಾರಿಗಳು ಗಮನ ಹರಿಸಿಲ್ಲ. 1 ವಾರದ ಗಡುವು ನೀಡ್ತೇವೆ, ಅಷ್ಟರಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ಮನವಿಗೆ ಸ್ಪಂದಿಸಿ ಕುಲದೇವತೆ ಕಾವೇರಿ ಮಾತೆಯ ಪ್ರತಿಮೆಗೆ ಗೌರವ ಸೂಚಿಸಬೇಕೆಂದು ಒತ್ತಾಯಿಸಿದ್ರು. ಮನವಿಗೆ ಸ್ಪಂದನೆ ದೊರೆಯದಿದ್ದರೆ ಮುಂದಿನ ದಿನದಲ್ಲಿ ತಾಲೂಕು ಪಂಚಾಯಿತಿ ಮುಂಭಾಗ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದರು. ಅದರ ಕಡೆ ಗಮನ ವಹಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರು. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಮುತುವರ್ಜಿಯನ್ನು ವಹಿಸಿ ಎಲ್ಲರನ್ನ ಸೇರಿಸಿ ಶಾಸಕರ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತಂದು ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಿದ್ದಾರೆ. ಇನ್ನು ಮುಂದಕ್ಕೆ ಈ ಒಂದು ಪ್ರತಿಮೆಯ ಏನು ನಿರ್ವಹಣೆ ಇದೆ, ದಿನನಿತ್ಯ ಇಲ್ಲ ವಾರದಲ್ಲಿ ಒಂದಿನ ಪೂಜೆ ನಡೆಸುವಂಥ ವಿಚಾರ ಇರ್ಬೋದು, ಹಾಗೂ ಆವರಣವನ್ನು ಶುಚಿಗೊಳಿಸಿ ನಮ್ಮ ತಾಲೂಕು ಪಂಚಾಯಿತಿ ಮತ್ತು ಶಾಸಕರ ಕಚೇರಿಯ ಸಿಬ್ಬಂದಿಗಳು ಈ ಕಡೆ ಗಮನ ಹರಿಸಬೇಕು ಅಂತೇಳಿ ಕೇಳಿಕೊಂಡು ಈ ಕಾವೇರಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾಯಿದ್ದೀವಿ. ಶಾಲೆಗೆ ಕೊಂಡೆಗೆ ಎಲ್ಲಿ ಮೇಡಮ್ ಫೋಟೋ ಕೊಡಗು, ಮೈಸೂರು, ಮಂಡ್ಯ, ಬೆಂಗಳೂರು, ದಕ್ಷಿಣ ಭಾರತ ಪೂರ್ತಿ ವರ್ಷ ಪೂರ್ತಿ ಜಲಧಾರೆ ಹರಿಲಿ ಅಂತ ಇವತ್ತು ಕಳೆದ 1 ವಾರದ ಹಿಂದೆ ಕಾವೇರಿ ಪ್ರತಿಮೆಗೆ ಏನು ಸುಣ್ಣ ಬಣ್ಣ ಕಾಣದೆ ಒಂದು ದುಸ್ಥಿತಿಯಲ್ಲಿತ್ತು. ಇದನ್ನು ಮನಗಂಡ ನಮ್ಮ ತಾಲೂಕು ಅಧ್ಯಕ್ಷರು ಅಧಿಕಾರಿಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೇಳಿದ 1 ವಾರದೊಳಗೆ ಅಧಿಕಾರಿಗಳು ಕೂಡ ನಮಗೆ ಸ್ಪಂದಿಸಿ ಒಂದು ಪ್ರತಿಮೆಗೆ ಒಂದು ರೂಪವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಇವತ್ತು ಆಸಿಫ್ ಅವರ ನೇತೃತ್ವದಲ್ಲಿ ಕುಶಾಲನಗರದ ಹಲವಾರು ಸಮಸ್ಯೆಗಳ ಬಗ್ಗೆಯಲ್ಲಿ ಧ್ವನಿ ಎತ್ತಲಿಕ್ಕೆ ಕಾವೇರಿ ತಾಯಿಗೆ ಪೂಜೆ ಮಾಡೋ ಮುಖಾಂತರ ಇವತ್ತು ಈ ಒಂದು ಸುಸಂದರ್ಭದಲ್ಲಿ ಇಂಥ ಮಹತ್ತರ ಕಾರ್ಯವನ್ನು ಕೈಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಕುಶಾಲನಗರ ತಾಲೂಕು ಭಾಗದ ಹಾಗೂ ಕೊಡಗು ಜಿಲ್ಲೆಯ ಎಲ್ಲ ವಿಚಾರಗಳಿಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸಮಾಜದ ಪರವಾಗಿ ನಿಲ್ಲುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಈ ಮನವಿಗೆ ಸ್ಪಂದಿಸಿರುವ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪ್ರತಿಮೆಗೆ ಬಣ್ಣ ಬಳಿದು ಆ ಬಗ್ಗೆ ನಿಗಾ ವಹಿಸುವುದಾಗಿ ಭರವಸೆ ನೀಡಿದ್ದಾರೆ. ಕಾವೇರಿ ತಾಯಿಗೆ, ಕಾವೇರಿ ತಾಯಿಗೆ. ಟೂರಿಸ್ಟ್ ಆಗಿ ಬರ್ತಾ ಇದ್ದಾರೆ. ಅವರು ಕೊಡಗು ಅಂದ್ಕೊಂಡ್ರೆ ಕಾವೇರಿ ಮಾತೆನೇ ಅವರು ಒಂದು ಇದಕ್ಕೆ
ಮಾಡ್ಕೊಂಡು ಬರೋದು. ಅದು ನಮ್ಮ ಕಡೆ ಎಲ್ಲ ಕಡೆನೂ ಕಾವೇರಿ ಮಾತೆ ಸ್ವಲ್ಪ ಸುಣ್ಣ ಬಣ್ಣ ಇಲ್ಲದೆ ಇದೆ. ಹಾಗಾಗಿ ಎಲ್ಲ ಕಡೆ ಯಾವುದೇ ಕಡೆ ನಮ್ಮ ಕೊಡಗಿನ ಭಾಗದಲ್ಲಿ ಎಲ್ಲಿ ನಮ್ಮ ಕಾವೇರಿ ಪ್ರತಿಮೆ ಇದೆ ಅದಕ್ಕೆಲ್ಲ ಇದೇ ಥರ ಒಂದು ಒಳಕು ಕೊಟ್ಬಿಟ್ಟು ಒಂದು ಗೌರವಿಸಬೇಕು ಅಂತ ನಾನು ಕೇಳ್ತೀನಿ. ದಿನಾಂಕ 10/12/2025 ಮನವಿ ಪತ್ರ ನೀಡಿದ್ವಿ ಕುಶಾಲನಗರ ತಾಲೂಕು ಪಂಚಾಯಿತಿ ಅಧಿಕಾರಿಗೆ. ಅವರು ಆ ದಿನ ಈ ಕಚೇರಿಯಲ್ಲಿ ಇಲ್ಲದಿದ್ದರೂ ಕೂಡ ನಮ್ಮ ಫೋನ್ ಕರೆಗೆ ಸಿಕ್ಕಿದ್ರು. ಅವರು ಒಂದು ಮಾತು ನಾವು ಕೇಳಿದ್ರು, ಒಂದು ವಾರದ ಒಂದು ಸಮಯ ಕೊಟ್ಟಿದ್ವಿ. ಆ ಸಮಯದಲ್ಲಿ ಅದೇನು ಈ ಥರ ಸುಣ್ಣ ಬಣ್ಣ ಎಲ್ಲ ಹೋಗಿ ಕಾವೇರಿ ಪ್ರತಿಮೆಗೆ ತುಂಬ ಅಗೌರವ ತೋರಿಸಿದ್ದೀರಾ ಅಂತೇಳಿ ನಾವು ಆ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿ ಅದೇ ನಿಟ್ಟಿನಲ್ಲಿ ಅವ್ರಿಗೆ ಫೋನ್ ಕರೆ ಮೂಲಕ ಹೇಳಿದಾಗ ಮಾಡಿಕೊಡ್ತೀನಿ ಅಂತಿದ್ರು. ನಾವು 1 ವಾರ ಒಳಗಡೆ ಮಾಡಿಕೊಡಿ ಅಂತ ಒಂದು ಗಡುವು ಕೊಟ್ಟಿದ್ದು. ಅವರು 16ನೇ ತಾರೀಕು ಸಂಜೆ ಒಳಗಡೆ ನಮಗೆ ಇದಕ್ಕೆ ಸುಣ್ಣ ಬಣ್ಣ ಎಲ್ಲ ಬಳದು ಕಾವೇರಿ ಮಾತೆಗೆ ಒಂದು ಗೌರವ ಸಮರ್ಪಣೆ ಕೂಡ ಮಾಡಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಡೆಯಿಂದ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಯಾದಂಥ ಈ ಹಿನ್ನೆಲೆ ಕರವೇ ಕಾರ್ಯಕರ್ತರು ಧನ್ಯವಾದ ಸಲ್ಲಿಸಿದ್ದಾರೆ. ನಂತರ ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಆರತಿ ಬೆಳಗಲಾಯಿತು. ಈ ಸಂದರ್ಭ ಜಿಲ್ಲಾಧ್ಯಕ್ಷ ದೀಪಕ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಸಂಧ್ಯಾ ಗಣೇಶ್, ಪ್ರಧಾನ ಕಾರ್ಯದರ್ಶಿ ಶ್ರುತಿ ಗಿರೀಶ್, ಕಾರ್ಯದರ್ಶಿ ಹರಿಣಿ, ಗೀತಾಂಜಲಿ, ಕುಶಾಲನಗರ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನಾಪಕ್ಲುವಿನ ಮಕ್ಕಿ ಶ್ರೀ ಶಾಸ್ತಾವು ದೇವರ ಹಬ್ಬ ಶ್ರದ್ಧಾಭಕ್ತಿಯಿಂದ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಉತ್ಸವದ ಅಂಗವಾಗಿ ಸಾಂಪ್ರದಾಯಿಕವಾಗಿ ನಡೆದು ಬಂದಂತೆ ಶ್ರೀ ಶಾಸ್ತಾವು ಸನ್ನಿಧಿಯಲ್ಲಿ ಡಿಸೆಂಬರ್ 15ರ ಸೋಮವಾರ ದಿನ ಭಕ್ತಾದಿಗಳು ಹಾಗೂ ದೇವಾಲಯದ ತಕ್ಕ ಮುಖ್ಯಸ್ಥರು ದೇವರಿಗೆ ಹರಕೆ ರೂಪದಲ್ಲಿ ಮಣ್ಣಿನ ಪ್ರತಿಕೃತಿ ನಾಯಿ ಒಪ್ಪಿಸುವ ಕಾರ್ಯಕ್ರಮದ ಮೂಲಕ ಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಡಿಸೆಂಬರ್ 17ರಂದು ದೇವಾಲಯದ ಆವರಣದಲ್ಲಿ ತಕ್ಕ ಮುಖ್ಯಸ್ಥರು ಸೇರಿ ಕೊಟ್ಟಿ ಹಾಡುವ ಕಾರ್ಯಕ್ರಮ ನಡೆಸಲಾಯಿತು. ತಾರೀಕು 18ರ ಗುರುವಾರ ರಾತ್ರಿ ಅಂದಿ ಬಳಕ ಕಾರ್ಯಕ್ರಮ, ನಂತರ ರಾತ್ರಿಯಿಂದ ಶುಕ್ರವಾರ ಬೆಳಗಿನವರೆಗೆ ವಿವಿಧ ದೈವಗಳ ಕೋಲ ನಡೆದು ಬೆಳಿಗ್ಗೆ ಕಲ್ಯಾಟ ಅಜ್ಜಪ್ಪ ದೈವದ ಕೋಲ ನಡೆಯಿತು. ಮಧ್ಯಾಹ್ನ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನಂತರ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ಮೇಲೇರಿ ದೃಶ್ಯ ಭಕ್ತಾದಿಗಳಲ್ಲಿ ಶ್ರದ್ಧಾ ಭಕ್ತಿ ಇನ್ನಷ್ಟು ಇಮ್ಮಡಿಗೊಂಡು ಭಕ್ತಿ ಪರವಶರಾದರು. ಮಕ್ಕಿ ಶ್ರೀ ಶಾಸ್ತಾವು ದೇವರ ಹಬ್ಬದ ವಿಶೇಷತೆ ಅಂದರೆ ಕೊಡಗಿನ ಎಲ್ಲ ದೇವಳದಲ್ಲೂ ವಾರ್ಷಿಕವಾಗಿ ಒಂದು ಉತ್ಸವ ಆದರೆ ಬೇತು ಗ್ರಾಮದ ಮಕ್ಕಿ ಶಾಸ್ತಾವು ದೇವಳದಲ್ಲಿ ಪೂರ್ವ ಪದ್ಧತಿಯಂತೆ ವಾರ್ಷಿಕವಾಗಿ 2 ಹಬ್ಬಗಳು ಅಂದರೆ ಮೇ ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಜರುಗುತ್ತೆ.
ಕುಟುಂಬಕ್ಕೂ ಕಾಳುಗಳು ಗುಟ್ಟಯ್ಯ ಸಾಗರಕ್ಕೆ ಸಬ್ಬಲ್ಲಿ ನೋಡ್ರಕ್ಕೆ ಸಾಂಬತ್ತಿ ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ. ಶಿವನ ಆರಾಧನೆಯ ಭಕ್ತಿ ಮಾರ್ಗದ ಮೂಲಕ ಆತ್ಮ ಪರಿವರ್ತನೆಯ ಮಹಾನ್ ಚಿಂತನೆಯೊಂದಿಗೆ ಉಡುಪಿಯಿಂದ ಆರಂಭಗೊಂಡಿರುವ ಆದಿಯೋಗಿ ರಥಯಾತ್ರೆ ಡಿಸೆಂಬರ್ 22ರಂದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮದೆನಾಡಿನ ಮೂಲಕ ಕೊಡಗನ್ನು ಪ್ರವೇಶಿಸಲಿದ್ದು, ಅಂದು ನಗರದಲ್ಲಿ ನಡೆಯಲಿರುವ ಭಕ್ತಿ ಭಾವದ ರಥಯಾತ್ರೆಯಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಕೊಯಂಬತ್ತೂರಿನ ಈಶಾ ಯೋಗ ಕೇಂದ್ರದ ವತಿಯಿಂದ ಶಿವರಾತ್ರಿಯ ಹಿನ್ನೆಲೆ ಇದೇ ಡಿಸೆಂಬರ್ 7ರಿಂದ ಶ್ರೀಕೃಷ್ಣನ ನಗರಿ ಉಡುಪಿಯಿಂದ ಆದಿಯೋಗಿ ರಥಯಾತ್ರೆಗೆ ಚಾಲನೆ ದೊರಕಿದೆ. ಯಾತ್ರೆ ಫೆಬ್ರವರಿ 13ರಂದು ಕೊಯಂಬತ್ತೂರಿನ ಈಶಾ ಕೇಂದ್ರವನ್ನು ತಲುಪಲಿದ್ದು, ಒಟ್ಟು 1,000 ಕಿಲೋಮೀಟರ್ ಅಂತರವನ್ನು 70 ದಿನಗಳ ಕಾಲ ಕ್ರಮಿಸಲಿದೆ. ಈ ಸಂದರ್ಭ 100ಕ್ಕೂ ಹೆಚ್ಚಿನ ಗ್ರಾಮಗಳಿಂದ ಹಾದು ಹೋಗಲಿದೆ ಎಂದು ಈಶಾ ಯೋಗ ಕೇಂದ್ರದ ಸ್ವಯಂ ಸೇವಕರಾದ ಎಂ ಧನಂಜಯ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ರಥಯಾತ್ರೆ ಪ್ರಸ್ತುತ ಪುತ್ತೂರಿಂದ ಹಾದು ಸುಳ್ಯದತ್ತ ಬರ್ತಾ ಇದ್ದು, ಡಿಸೆಂಬರ್ 22ರಂದು ಸಂಜೆ 5 ಗಂಟೆಗೆ ಸಂಪಾಜೆ ಮಾರ್ಗವಾಗಿ ಮದೆನಾಡನ್ನ ಹಾದು ಮಡಿಕೇರಿಯನ್ನ ತಲುಪಲಿದೆ. ಬಳಿಕ ಜನರಲ್ ಕೆಎಸ್ ತಿಮ್ಮಯ್ಯ ವೃತ್ತ, ಕೋಟೆ, ಮಹದೇವಪೇಟೆಯನ್ನ ಹಾದು ಚೌಕಿ ಮೂಲಕ ಸೋಮವಾರಪೇಟೆ ರಸ್ತೆಯಲ್ಲಿರುವ ಕಾಶಿ ಮಠವನ್ನು ತಲುಪಲಿದೆ ಎಂದು ಮಾಹಿತಿಯನ್ನ ನೀಡಿದರು. ಕೃಷ್ಣನ ನೆಲೆಯಿಂದ ಹೊರಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇವರು ಉಡುಪಿಯ ರಥಬೀದಿಯಿಂದ ಈ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಉಡುಪಿಯಿಂದ ಇದು ಮಣಿಪಾಲ, ಮಂಗಳೂರು, ಪುತ್ತೂರು, ಸುಳ್ಯ, ಮಡಿಕೇರಿ ಹೀಗೆ ಮುಂದುವರೆದು KR ನಗರ, ಮೈಸೂರು ಹಾಗೂ ಕಳೆದ 3 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಸದ್ಗುರು ಸನ್ನಿಧಿ ಅಂತ ಹೇಳಿ ಈಶಾ ಯೋಗ ಕೇಂದ್ರದ ಮತ್ತೊಂದು ಭಾಗ ಚಿಕ್ಕಬಳ್ಳಾಪುರವನ್ನು ತಲುಪಿ ನಂತರ ಅಲ್ಲಿಂದ ಹೊಸಪೇಟೆ ಮಾಲೂರು ಮಾರ್ಗವಾಗಿ ತಮಿಳುನಾಡಿನ ಅವಿನಾಶಿಯನ್ನು ತಲುಪಿಕೊಂಡು ಫೆಬ್ರವರಿಗೆ ಶಿವರಾತ್ರಿಯ ದಿನದಂದು ಈಶಾ ಯೋಗ ಕೇಂದ್ರಕ್ಕೆ ತಲುಪಲಿದೆ. ವೇಳಂಗಿರಿಯ ಪರ್ವತಗಳಲ್ಲಿ ಇರುವಂತಹ ಈ ಈಶಾ ಯೋಗ ಕೇಂದ್ರ ಕಳೆದ 33 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಹಲವಾರು ಭಕ್ತ ಸಮೂಹವನ್ನು ಈ ಈಶಾ ಯೋಗ ಕೇಂದ್ರ ತನ್ನಲ್ಲಿ ಇಟ್ಕೊಂಡಿದೆ. ಹಾಗೆ ಈ ರಥಯಾತ್ರೆಯ ಮಹತ್ವವನ್ನು ನಮ್ಮ ಮಡಿಕೇರಿ ಭಾಗದಲ್ಲಿ ನಾವು ಅದನ್ನು ಸ್ವಾಗತವನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ಇಂದು ನಾವು ಈ ಪತ್ರಿಕಾಗೋಷ್ಠಿಯನ್ನು ನಡೆದಿದ್ದೇವೆ. ಮಡಿಕೇರಿ ನಗರದ ಸರ್ವರ ಸಹಕಾರ ಇದಕ್ಕೆ ಅಗತ್ಯವಾಗಿದೆ. ಮದೆನಾಡಿನಿಂದ ಹೊರಡುವಂತ ಈ ಒಂದು ರಥಯಾತ್ರೆ ಮಡಿಕೇರಿ ತಲುಪಿ ಮಡಿಕೇರಿಯ ನಗರದ ಟೋಲ್ಗೇಟ್, GT ಸರ್ಕಲ್ ಹಾಗೂ ಕೋಟೆ, ಮಾಧವಪೇಟೆ ಅನ್ನು ಮುಂದುವರಿಸಿಕೊಂಡು ಹೋಗಿ ಚೌಕಿ ಭಾಗದಿಂದ ಗಣಪತಿ ಬೀದಿಗೆ ಹೋಗುತ್ತೆ. ಅಲ್ಲಿಂದ ಕಾಶಿ ಮಠದಲ್ಲಿ ಅವರಿಗೆ ಒಂದು ವಸತಿ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಈ ಯಾತ್ರೆ ಮಡಿಕೇರಿಗೆ ಬಂದು ತಲುಪುವಾಗ ಸಂಜೆ ಒಂದು 5 ಗಂಟೆ ಆಗ್ತದೆ. ಮಲೆನಾಡಿನಿಂದ ಮಡಿಕೇರಿವರೆಗೆ ಬಂದು ಮಡಿಕೇರಿ ನಗರ ಪ್ರದಕ್ಷಿಣೆ ಆಗಿ ಕಾಶಿ ಮಠ ತಲುಪುವವರೆಗೆ ಕೂಡ ಸರ್ವ ಭಕ್ತವೃಂದರು, ಸಾರ್ವಜನಿಕರು ಎಲ್ಲರೂ ಕೂಡ ಈ ರಥಯಾತ್ರೆಯಲ್ಲಿ ಕೈ ಜೋಡಿಸಬೇಕು. ಈ ರಥಯಾತ್ರೆಯನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು. ಗೋಷ್ಠಿಯಲ್ಲಿ ಸ್ವಯಂ ಸೇವಕರಾದ ಜೆ ಗಣೇಶ್ ಶೆಣೈ, ಅಗಸ್ತ್ಯ ಮಧುಕರ್, ಅಖಿಲ ನಾಗರಾಜ್, ರಂಜಿತ್ ಜಯರಾಮ್ ಪಾಲ್ಗೊಂಡಿದ್ದರು. ಕರ್ನಾಟಕ ಸರ್ಕಾರ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ನವೆಂಬರ್ 14ರಿಂದ ಜನವರಿ 24ರವರೆಗೆ 10 ವಾರಗಳ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಮತ್ತು 1 ದಿನದ ಮಕ್ಕಳ ವಿಶೇಷ ಗ್ರಾಮಸಭೆ ನಡೆಸಲು ಸುತ್ತೋಲೆ ಹೊರಡಿಸಿದ್ದು, ಪಂಚಾಯಿತಿಗಳು ಗ್ರಾಮಸಭೆಗೆ ಸಿದ್ಧತೆ ಮಾಡಿಕೊಂಡು ಮಾಹಿತಿ ನೀಡಬೇಕೆಂದು ನಾವು ಪರಿಷ್ಠಾನ ಕಾರ್ಯಕಾರಿ ನಿರ್ದೇಶಕರಾದ ಸುಮನಾ ಮ್ಯಾಥ್ಯೂ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಹಾಗೂ CMCA ಯೋಜನೆ ರೂಪಿಸಿದ್ದು, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ತಾಲೂಕು ಪಂಚಾಯಿತಿ ಸಹಕಾರದಿಂದ ಯೋಜನೆ ನಡೀತಾ ಇದೆ. ಗ್ರಾಮ ಪಂಚಾಯಿತಿಗಳ ಕೊಡಗು ಉಸ್ತುವಾರಿಯನ್ನು ನಾವು ಪ್ರತಿಷ್ಠಾನ ಸಂಸ್ಥೆಗೆ ವಹಿಸಿರುವುದರಿಂದ ಸೋಮವಾರಪೇಟೆ ತಾಲೂಕಿನ 23 ಗ್ರಾಮ ಪಂಚಾಯಿತಿ PDOಗಳು ಮಕ್ಕಳ ಗ್ರಾಮಸಭೆಯ ಮಾಹಿತಿಯನ್ನು ನಾವು ಪ್ರತಿಷ್ಠಾನಕ್ಕೆ ನೀಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ನಮ್ಮ ಉದ್ದೇಶ ಏನು ಅಂದ್ರೆ ಪ್ರತಿ ಮಗು ಕೂಡ ತನ್ನ ಹಕ್ಕಿನ ಬಗ್ಗೆ ತಿಳ್ಕೊಳ್ಬೇಕು, ಅದಕ್ಕೆ ಅರಿವಿರಬೇಕು. ಏನಂದ್ರೆ ನಮ್ಮ ಮಗುವಿಗೆ ತನ್ನ ಸುತ್ತಲಿನ ಬರೀ ಶಾಲೆ ಅಂತಂದ್ರೆ ಮಗು
ತಾನು ಅನುಭವಿಸಿರೋ ವಿಷಯ, ತನ್ನ ರಕ್ಷಣೆ ವಿಷಯ ಆಗಿರಬಹುದು, ಅಥವಾ ಮನೆಯಲ್ಲಿ ತನಗಿರುವ ಪರಿಸ್ಥಿತಿಗಳ ವಿಷಯ ಆಗಿರ್ಬೋದು. ಯಾಕಂದ್ರೆ ಇದನ್ನೆಲ್ಲ ತಿಳಿಸೋದಕ್ಕೆ ಮುಖ್ಯ ಆಗಿದೆ. ನಾವು ಪಂಚಾಯತಿ ಮಾಡುವಾಗ ಮಗು ಹೇಳ್ತದೆ ನನಗೆ ಮನೆನೇ ಇಲ್ಲ ಅಂತ, ನಮ್ಮ ಮನೆಗೆ ಬಾಗ್ಲೇ ಇಲ್ಲ ಅಂತ ಹೇಳೋ ಮಕ್ಕಳನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಸೊ ಮಕ್ಳಿಗೆ ಧ್ವನಿ ಆಗೋದು ಬಹಳ ಇಂಪಾರ್ಟೆಂಟ್ ಅಂತ. ಸೊ ಈ ಓರಿಯಂಟೇಷನ್ ಅಲ್ಲಿ ನಾವು ಮಕ್ಕಳ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತೀವಿ, ಭಾಗವಹಿಸುವ ಹಕ್ಕಿನ ಬಗ್ಗೆ ಪ್ರಮುಖವಾಗಿ ತಿಳಿಸ್ಕೊಡ್ತೀವಿ. ಕೆಲವೊಂದು ಆಕ್ಟಿವಿಟೀಸ್ ಗಳ ಮೂಲಕ ಮಕ್ಕಳ ಸಮಸ್ಯೆಗಳನ್ನ ಮಗುವೇ ಕಲೆ ಹಾಕ್ಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಮಗುವಿಗೆ ಅಷ್ಟೇನೆ. ಅದರ ಆದ ನಂತರ ಏನಾಗುತ್ತೆ, ನಾವು PDOs ಹತ್ರ ಹೋಗಿ ಅಪ್ರೋಚ್ ಮಾಡ್ತೀವಿ. ಈ ತರ ಒಂದು ದಿನಾಂಕವನ್ನ ಕೊಟ್ಟರೆ ನಾವು ನಿಗದಿ ಮಾಡಿದ್ರೆ ನಾವು ಬರ್ತೀವಂತ. ನಮಗೆ ನಡಾವಳಿ ಅನ್ನೋದಿರುತ್ತೆ, ಅದನ್ನ ನಾವು ತುಂಬಿಕೊಂಡು ಅದನ್ನ ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮಗು ಪ್ರಶ್ನೆ ಕೇಳಿ ಹೋದ ನಂತರ ಅದು ಸಭೆನೋ ಕಾರ್ಯಕ್ರಮನೋ ಆಗಿ ಮುಗಿದೋಗ್ಬಾರ್ದು. ಮಗು ಹೋದ ನಂತರವೂ ಮಗು ಯೋಚನೆ ಮಾಡಿದ್ರೆ ನಾನು ಪ್ರಶ್ನೆ ಕೇಳಿದ್ದೆ ಉತ್ತರ ಸಿಗ್ತಾ ಅಂತ. ಒಂದು ಸಣ್ಣ ಪ್ರಶ್ನೆಯನ್ನು ಉತ್ತರಿಸುವುದರ ಮೂಲಕ ಮಗುವಿನ ಭವಿಷ್ಯ ಭರವಸೆ ಎರಡನ್ನೂ ಹೆಚ್ಚಿಸಬಹುದು ಈ ಕಾರ್ಯಕ್ರಮದ ಮೂಲಕ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿರುವ 23 ಪಂಚಾಯತಿಗಳ PDOsಗಳ ಸಂಧಿಸಿದಾಗ ನಮಗೆ ಸುಮಾರು 80% ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಭಾಗವಹಿಸುವ ಹಕ್ಕು ಅಂತ 4 ಹಕ್ಕುಗಳು ವಿಶ್ವಸಂಸ್ಥೆಯ ಒಡಂಬಡಿಕೆಯಲ್ಲಿದೆ. ಅದನ್ನ ಪ್ರತಿ ಮಗುನು ಅರ್ಥಕೊಳ್ಬೇಕು. ಅದರ ಮೂಲಕ ಮಗು ತನ್ನ ಪ್ರಶ್ನೆಯನ್ನು ಕೇಳುವಂತಾಗಬೇಕು, ತನ್ನ ಸಮಸ್ಯೆಯನ್ನು ಗುರುತಿಸುವಂತಾಗಬೇಕು. ಮತ್ತು ಸ್ಥಳೀಯ ಸರ್ಕಾರದೊಂದಿಗೆ ಮಗುವಿನ ಅಥವಾ ಮಕ್ಕಳ ಮತ್ತು ಸ್ಥಳೀಯ ಸರ್ಕಾರದ ಒಡನಾಟಕ್ಕೆ ಬರಬೇಕು. ಯಾಕಂದ್ರೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳೇ ಆಗಿರುವುದರಿಂದ, ಯಾಕಂದ್ರೆ ನಾವು ಹೇಳ್ತೀವಿ ಇಂದಿನ ಮಕ್ಕಳು ನಾಳೆ ಪ್ರಜೆಗಳು ಅಂತ ಹೇಳ್ಬಿಡ್ತೀವಿ. ವೋಟಿಂಗ್ ಅಂದ್ರೆ ನಾವು ಮತದಾನವನ್ನು ಮಾತ್ರ ಮಾಡೋದಿಲ್ಲ ಬಿಟ್ರೆ ಮಗು ಹುಟ್ಟಿದಾಗಿನಿಂದಲೇ ನಾನು ಪ್ರಜೆ ದೇಶಕ್ಕೆ. ಯಾಕಂದ್ರೆ ಎಲ್ಲ ಹಕ್ಕುಗಳು ಮಗುವಿದೆ ಮತ್ತು ಜವಾಬ್ದಾರಿಗಳನ್ನು ಕೂಡ ಮಗು ನಿರ್ವಹಿಸ್ತಾ ಬರ್ತಾ ಇರುತ್ತೆ. ಅದರಿಂದಾಗಿ ಇದನ್ನು ನಾವು ಎಂಫಸೈಸ್ ಮಾಡ್ಲಿಕ್ಕಾಗಿ ನಾವು RDPR ಜೊತೆಗೆ ಕೊಲಾಬ್ರೇಷನ್ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ. ಇದು ನಮಗೆ ಸುತ್ತೋಲೆಯ ಪ್ರಕಾರ ಏನಿದೆ ಅಂದ್ರೆ ನವೆಂಬರ್ 14ರಿಂದ ಜನವರಿ 24 ಗಂಟ ಮಕ್ಕಳ ಮಾಸ ಅಂತ ಮಾಡಿಬಿಟ್ಟು 10 ದಿನಗಳ ಕಾರ್ಯಕ್ರಮ ಮಾಡಿ ನಂತರ ಗ್ರಾಮ ಸಭೆಗಳನ್ನ ಮಾಡಬೇಕು ಅನ್ನೋದು ಸುತ್ತೋಲೆ ತಿಳಿಸುತ್ತೆ. ನಮಗೆ ಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಸ್ಥಾಪಕ ಗೌತಮ್ ಕೆರಗಂದೂರು, ಪ್ರತಿನಿಧಿಗಳಾದ ಸವಿತಾ ರವಿಚಂದ್ರ ಪಾಲ್ಗೊಂಡಿದ್ದರು. ಕೊಡ್ಲಿಪೇಟೆ ಗ್ರಾಮ ಪಂಚಾಯತ್ ಮಕ್ಕಳ ಗ್ರಾಮ ಸಭೆ ವ್ಯವಸ್ಥಿತವಾಗಿ ನಡೀತಾ ಇಲ್ಲವೆಂದು STMC ಅಧ್ಯಕ್ಷ ದಿನೇಶ್ ಅವರು ವಿರೋಧ ವ್ಯಕ್ತಪಡಿಸಿದರು. ಗ್ರಾಮ ಸಭೆಗೆ ಇಲಾಖೆಗಳ ಅಧಿಕಾರಿಗಳು ಗೈರಾಗಿರೋದು ಮತ್ತು ಮಾಹಿತಿ ಕೊರತೆ ಎಂದು PDO ಅವರನ್ನ ತರಾಟೆಗೆ ತೆಗೆದುಕೊಂಡರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಧ್ಯಪ್ರವೇಶ ಮಾಡಿ ಮುಂದಿನ ದಿನಗಳಲ್ಲಿ ಇಂತಹ ತಪ್ಪುಗಳು ನಡೆಯದಂತೆ ನೋಡಿಕೊಳ್ಳುತ್ತೇವೆ, ಇದೀಗ ಕಾರ್ಯಕ್ರಮ ಮಾಡಲು ಅವಕಾಶ ಕೊಡಿ ಎಂದು ಕ್ಷಮೆ ಯಾಚಿಸಿದರು. ನಂತರ ಗ್ರಾಮಸಭೆಯ ಆವರಣದಲ್ಲಿ ಸಾರ್ವಜನಿಕರು ಬೀಡಿ, ಸಿಗರೇಟ್ ಮತ್ತು ಮದ್ಯಪಾನ ಹೆಚ್ಚಾಗ್ತಾ ಇದ್ದು ಕೂಡಲೇ ಇದನ್ನ ಸರಿಪಡಿಸಬೇಕೆಂದರು. ಜೊತೆಗೆ ಶಾಲಾ ಮುಂಭಾಗದಲ್ಲಿ ಸಂತೆ ನಡೀತಾ ಇರುವುದರಿಂದ ಸಂತೆಯಲ್ಲಿರುವ ತ್ಯಾಜ್ಯಗಳು ಶಾಲಾ ಆವರಣದಲ್ಲಿ ಹಾಕಿ ಹೋಗ್ತಾರೆ, ಇದಕ್ಕೆ ಸೂಕ್ತ ಕಡಿವಾಣ ಹಾಕಿ ಎಂದರು. ಈ ಕೂಡ ನಾವು ನಮ್ಮನ್ನೇ ಯಾವ ಥರ ನೀವು ಬಳಸ್ಕೊಳ್ತಿದ್ದೀರಿ. ಹಂಗಾರೆ ಮಾಮೂಲಿ ಸಾರ್ವಜನಿಕ ಗ್ರಾಮ ಪಂಚಾಯತಿ ಗ್ರಾಮ ಸಭೆಗೆ ಇರುವಂಥ ಗೌರವ ಮಕ್ಕಳ ಗ್ರಾಮ ಸಭೆಗೆ ಇರಬಾರ್ದಾ? ನೀವು ಇದು ಮಕ್ಕಳು ಕೂರ್ಸ್ಕೊಂಡು ಮಾಡ್ತಾ ಇರೋದು, ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀರಿ. ಇದು ಕಾರ್ಯಕ್ರಮ ಆಗಬಾರ್ದು, ಗ್ರಾಮ ಸಭೆ ಆಗಬೇಕು. ಇದು ಆರೋಗ್ಯ ಇಲಾಖೆಯಿಲ್ಲ, ಒಬ್ಬರಿಲ್ಲ. ಮಕ್ಕಳಿಗೆ ಅಪೌಷ್ಟಿಕತೆ ಇದೆ, ಮಕ್ಕಳಿಗೆ ಚುಚ್ಚುಮದ್ದು, ಮಕ್ಕಳಿಗೆ ಲಸಿಕೆ ಕಾರ್ಯಕ್ರಮ. ಇನ್ನೊಂದು ಮಕ್ಕಳ ಗ್ರಾಮ ಸಭೆ ಅನ್ನೋದು ಶಾಲಾ ಮಕ್ಕಳಿಗಲ್ಲ, 1 ವರ್ಷದಿಂದ 18 ವರ್ಷದವರೆಗೆ ಮಕ್ಕಳಿಗೆ ಇದೆಯಲ್ಲ. ಆರೋಗ್ಯ ಇಲಾಖೆಯಿಂದ ಏನಾಗಿದೆ ಅಂದ್ರೆ ನಾಳೆ ಅವ್ರಿಗೆ ನೀವು ದಿನಾಂಕ ಘೋಷಣೆ ಮಾಡಿದ್ರಲ್ಲ, ಡಿಗ್ರಿ ಮಾಡಿದ್ರಲ್ಲ, ನೀವು ಇವಾಗ ಗಮನ ತಂದೆಲ್ಲ ಮಾಡಿದ್ದು ಗಮನ ತಂದು ಮಾಡುವಾಗ ಇವರು ಎಲ್ಲರಿಗೂ ಅಟ್ರಾಕ್ಟ್ ಇರ್ತಾರಲ್ಲ. 8ನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳು ತನ್ನ ಸ್ನೇಹಿತೆ ಮನೆಗೆ ವಿದ್ಯುತ್ ದೀಪ ಅಳವಡಿಸಿಕೊಡಬೇಕೆಂದು ಮನವಿ ಮಾಡಿದ್ಲು. ಅದೇ ರೀತಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸುಮಾರು 3 ಕಿಲೋಮೀಟರ್ ಶಾಲೆಗೆ ನಡ್ಕೊಂಡು ಬರಬೇಕು, ನಮಗೆ ವಾಹನದ ವ್ಯವಸ್ಥೆ ಮಾಡಿಕೊಡಿ ಎಂದು ಮನವಿ ಸಲ್ಲಿಸಿದ್ರು. ಶಾಲೆಯ ಹೆಸರು ಖುಷಿ ಪಿ ನಾಯಕ್. ನಾನು 7ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ. ನಮ್ಮ ಸಂತೆ ನಡೆದ ಮೇಲೆ ವಾಶ್ರೂಮ್ಗಳಿಗೆಲ್ಲ ಸ್ವಚ್ಛತೆ ಇರೋದಿಲ್ಲ. ಎಲ್ಲರೂ ಬಂದು ಇಲ್ಲಿ ಸಂತೆ ಮಾಡುವವರು ಹದ್ಗೆಡಿಸಿರ್ತಾರೆ. ಇದಕ್ಕಾಗಿ ನೀವು ಸ್ವಚ್ಛತೆಯನ್ನು ಕೈಗೊಳ್ಳಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಕೊಡ್ಲಿಪೇಟೆ. ನಮ್ಮ ಶಾಲೆಗೆ ಬರುವಾಗ ಶಾಲೆಗೆ ಹೋಗುವಾಗ ಗ್ರೌಂಡ್ಗೆ ರಸ್ತೆ ನಿರ್ಮಾಣ ಬೇಕಾಗಿದೆ.
ಸಾರ್ವಜನಿಕರು ಧೂಮಪಾನ ಮದ್ಯಪಾನ ಮಾಡೋದರಿಂದ ಶಾಲೆಯ ಒಳಗಡೆ ಹೋಗ್ತಾರೆ. ಮತ್ತೆ ಅವರಿಗೇನು ಪ್ರಾಬ್ಲಮ್ ಆಗಲ್ಲ. ನಾವೇ ಶಾಲೆ ಕ್ಲಾಸ್ ನಡೆಯುವಾಗ ನಮಗೆ ಸ್ವಲ್ಪ ಹೊತ್ತು ಕರ್ಕೊಂಡೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಶಿಕ್ಷಣ ಹಾಳಾಗುತ್ತೆ. ಸೊ ಹಾಗಾಗಿ ಆ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕಂತ ಕೇಳ್ತಿರುತ್ತೇನೆ. ಧನ್ಯವಾದ. ಅವಶ್ಯಕತೆ ಇದೆ. ಧನ್ಯವಾದಗಳು. ಇದಕ್ಕೆಲ್ಲ ಉತ್ತರಿಸಿದ ಅಧ್ಯಕ್ಷ ಶೇಖರ್ ಅವರು, ಈಗಾಗಲೇ ಶಾಲೆಗೆ ಮಕ್ಕಳನ್ನು ಕರ್ಕೊಂಡು ಬರಲು ಆಟೋ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಈ ಆಟೋ ಇದೀಗ ರಿಪೇರಿಯಾಗಿದ್ದು ಕೂಡಲೇ ಸರಿಪಡಿಸಿ ಮಕ್ಕಳನ್ನು ಕರೆತರಲಾಗುವುದು ಎಂದರು. ವಿದ್ಯುತ್ ಇಲ್ಲದ ಮನೆಗೆ ವಿದ್ಯುತ್ ಇಲಾಖೆ ಸಂಪರ್ಕಿಸಿ ವಿದ್ಯುತ್ ದೀಪವನ್ನು ಕೊಡಿಸುತ್ತೇವೆ ಎಂದರು. ಶೌಚಾಲಯ ಹದಗೆಟ್ಟಿದ್ದು ವಿದ್ಯಾರ್ಥಿಗಳು ಹೋಗಲು ಅನಾನುಕೂಲವಾಗಿದೆ ಎಂದು ವಿದ್ಯಾರ್ಥಿನಿಯರು ತಮ್ಮ ಅಳಲು ತೋಡಿಕೊಂಡರು. ಇದಕ್ಕೆ ಕೂಡಲೇ ಶಾಲೆಗಳಿಗೆ ಡಿ ಗ್ರೂಪ್ ನೌಕರರನ್ನ ನೇಮಕ ಮಾಡಿ ಎಂದು ವಿದ್ಯಾರ್ಥಿನಿ ಲಕ್ಷ್ಮಿ ಬೇಡಿಕೆ ಇಟ್ಲು. ನಾನು 7ನೇ ತರಗತಿಯನ್ನು ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೊಡ್ಲಿಪೇಟೆ. ನಮ್ಮ ಶಾಲೆಯಲ್ಲಿ ಶೌಚಾಲಯ ಸ್ವಚ್ಛತೆ ಇಲ್ಲ. ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೂ ತುಂಬಾ ಕಷ್ಟವಾಗುತ್ತಿದೆ. ಅದಕ್ಕಾಗಿ ನೀವು ವಾರಕ್ಕೆ 2 ದಿನ ಶೌಚಾಲಯವನ್ನು ಸ್ವಚ್ಛತೆ ಮಾಡಿಸಿಕೊಡಿ ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೊಡ್ಲಿಪೇಟೆ. ನಮ್ಮ ಶಾಲೆಯಲ್ಲಿ ತುಂಬಾ ಬಡ ಮಕ್ಕಳಿರೋದ್ರಿಂದ ನಾನು ಏನು ಕೇಳ್ಕೊತೀನಿ ಅಂತಂದ್ರೆ ಪಂಚಾಯತ್ ಅವ್ರಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಮ್ಮ ಶಾಲೆಗೆ ಅನುದಾನ ನೀಡಿ. ಮತ್ತೆ ಇಲ್ಲಿ ತುಂಬಾ ಅದೇ ಸಂತೆ ಆಗೋದ್ರಿಂದ ಇಲ್ಲಿ ಕಸ ಕಡ್ಡಿಗಳೆಲ್ಲ ಹಾಕ್ತಾರೆ. ನಾವು ಕ್ಲೀನ್ ಮಾಡ್ತೀವಿ ಅಂತ ಶಿಕ್ಷಕರ ಜೊತೆ ನಾವು ಕ್ಲೀನ್ ಮಾಡ್ತೀವಿ, ಆದ್ರೂ ತುಂಬಾ ಆಗ್ತಾರೆ. ನಾವು ಈ ಕಡೆ ಕಲಿಕಾ ಪಾಠ ಕಡೆ ಗಮನ ಕೊಡ್ಬೇಕಾ ಅಥವಾ ಸ್ವಚ್ಛತೆ ಮಾಡ್ತಾ ಇರ್ಬೇಕಾ? ಇದಕ್ಕೆ ನಮಗೆ ಒಬ್ರು ಆಯಾ ಕಾರ್ಯಕರ್ತೆನ ನೇಮಕ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಏನ್ ಮಾಡಿದ್ರೆ ಮಾರ್ಕೆಟ್ ನೋಡಿ ಬಂದು ಹೇಗಿದೆ ಅಂತ ಮನೆ ಬಾಗಿಲು, ನಮ್ಮ ಮನೆ ಬಾಗಿಲಲ್ಲಿ ಮಾರ್ಕೆಟ್ ಇಡೀ ಭಾನುವಾರ ಮಾರ್ಕೆಟ್ ನಡೆದ್ರೆ ಶನಿವಾರದವರೆಗೂ ಸಹ ಮನೆ ಬಾಗಿಲು ಬರುತ್ತೆ. ನಾವು ತುಂಬಿಕೊಂಡು ಅನ್ಭವಿಸ್ತಾರೆ. ನಾವು ಸ್ವಚ್ಛತೆ ಬಗ್ಗೆ ನಾವು ಹೇಳಬೇಕು. ಲಾರ್ವಾ ಸಮೀಕ್ಷೆ ಬಗ್ಗೆ ನಾವು ಮಾಡಬೇಕು. ಅಲ್ಲಿರೋಂಥ ಕಸ ಕಡ್ಡಿಗಳು ಇವಾಗ ಬಿಸಿಲು ಮಳೆಗಾಲದಲ್ಲಿ ಎಷ್ಟು ಪ್ರಾಬ್ಲಮ್ ಆಗೋಗುತ್ತೆ. ಮಡಿಕೇರಿ ತಾಲೂಕಿನ ಕಟ್ಟೆಮಾಡು ಗ್ರಾಮದ ಶ್ರೀ ಮಹಾಮೃತ್ಯುಂಜಯ ಮಹದೇಶ್ವರ ಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವ ಡಿಸೆಂಬರ್ 23ರಿಂದ 28ರವರೆಗೆ ವಿವಿಧ ಧಾರ್ಮಿಕ ಕೈಂಕರ್ಯಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ಜರುಗಲಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಕಟ್ಟೆಮನೆ ಶಶಿ ಜನಾರ್ದನ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ದೇವಾಲಯದಲ್ಲಿ 6 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದ ವಿವಿಧ ಪೂಜಾ ವಿಧಿವಿಧಾನಗಳ ಕುರಿತು ಮಾಹಿತಿಯನ್ನು ನೀಡಿದರು. ಡಿಸೆಂಬರ್ 23ರಂದು ಗಣಪತಿ ಹೋಮ, ಬ್ರಹ್ಮ ರಾಕ್ಷಸನಿಗೆ ನೈವೇದ್ಯ ಸಮರ್ಪಣೆ, ದುರ್ಗಾಪೂಜೆ, ಹೊರೆಕಾಣಿಕೆ ಸಮರ್ಪಣೆ, ಮಹಾಪೂಜೆ ಮತ್ತು ಧ್ವಜಾರೋಹಣ, 24ರಂದು ಮತ್ತು 25ರಂದು ನೈರ್ಮಲ್ಯ ಬಲಿ, ಧ್ವಜಸ್ತಂಭ ಪೂಜೆ, ಭೂತಬಲಿ ಹಾಗೂ ಮಹಾಪೂಜೆ ಜರುಗಲಿದೆ. ಡಿಸೆಂಬರ್ 26ರಂದು ತುಲಾಭಾರ ಸೇವೆ, ಧ್ವಜಸ್ತಂಭ ಪೂಜೆ, ನೃತ್ಯ, ಬಲಿ, ವಸಂತ ಪೂಜೆ, ದೇವರ ಶಯನೋತ್ಸವ ಮತ್ತು ಮಹಾಪೂಜೆ ನಡೆಯಲಿದೆ. 27ರಂದು ಕವಟ ಪೂಜೆ, ತೈಲಾಭ್ಯಂಜನ, ಪಂಚಭೂತ ಅಭಿಷೇಕ, ಧ್ವಜಸ್ತಂಭ ಪೂಜೆ, ದೇವರು ಜಳಕಕ್ಕೆ ಹೊರಡುವುದು, ದೇವಾಲಯದ ಆವರಣದಲ್ಲಿ ನೃತ್ಯ ಬಲಿ, ನಡೆಭಂಡಾರ, ಧ್ವಜಾರೋಹಣ ಮತ್ತು ಮಹಾಪೂಜೆ ಜರುಗಲಿದೆ. ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ 28ರಂದು ನವಕ ಕಲಶ ಪೂಜೆ, ಅಭಿಷೇಕ, ಪಂಚಾಮೃತ ಅಭಿಷೇಕ, ಮಹಾಪೂಜೆ, ತೀರ್ಥಪ್ರಸಾದ ಮತ್ತು ಮಂತ್ರಾಕ್ಷತೆ ವಿತರಣೆಯಾಗಲಿದೆ. ಜಾತ್ರಾ ಮಹೋತ್ಸವದ 6 ದಿನಗಳ ಕಾಲ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯ ವ್ಯವಸ್ಥೆ ಇರುತ್ತೆ ಎಂದು ಶಶಿ ಜನಾರ್ದನ ತಿಳಿಸಿದರು. ಜಾತ್ರಾ ಮಹೋತ್ಸವದಲ್ಲಿ ಎಲ್ಲಾ ಜಾತಿ ಜನಾಂಗದ ಭಕ್ತರು ಸೇರಿದಂತೆ ಕ್ರೈಸ್ತರು, ಮುಸಲ್ಮಾನ ಬಾಂಧವರು ಕೂಡ ಪಾಲ್ಗೊಳ್ಳಲಿದ್ದಾರೆಂದರು. ಮಧ್ಯಾಹ್ನ ಮತ್ತು ಸಂಜೆ ಅವರಿಗೆ ಅನುಕೂಲಕರವಾದಂಥ ವಾತಾವರಣ ಇರ್ತಂದ್ರೆ ಎಲ್ಲ ಈ ಸಲ ಹೆಚ್ಚಿನ ಭಕ್ತಾದಿಗಳು ಬರುವ ನಿರೀಕ್ಷೆ ಬರ್ತಾ ಇಲ್ಲ. ನಾವು ಗೊತ್ತಿಲ್ಲ, ಅಂಗೀಕಾರ ನಾವು ಮಾಡಬೇಕು.
ದಾಪಕ್ಲು ಸಮೀಪದ ಬೇತು ಗ್ರಾಮದ ಶ್ರೀ ಮಕ್ಕಿ ಶಾಸ್ತಾವು ದೇವರ ವಾರ್ಷಿಕೋತ್ಸವ 2 ದಿನಗಳ ಕಾಲ ವಿವಿಧ ದೇವರ ಕೋಲಗಳೊಂದಿಗೆ ಸಂಭ್ರಮ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಬೇತು ಗ್ರಾಮದ ಶ್ರೀ ಮಕ್ಕಿ ಶಾಸ್ತಾವು ದೇವರ ಸನ್ನಿಧಿಯಲ್ಲಿ ಶುಕ್ರವಾರ ಬೆಳಿಗ್ಗೆ ಅಜ್ಜಪ್ಪ ದೇವರ ಕೋಲ ಹಾಗೂ ಅಪರಾಹ್ನ ವಿಷ್ಣುಮೂರ್ತಿ ದೇವರ ಕೋಲಗಳು ತಮ್ಮ ಸಾಂಪ್ರದಾಯಿಕ ವೇಷಭೂಷಣಗಳೊಂದಿಗೆ ಗಮನ ಸೆಳೆಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಉತ್ಸವದಲ್ಲಿ ಪಾಲ್ಗೊಂಡು ಭಯ ಭಕ್ತಿಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರು. ಉತ್ಸವದಲ್ಲಿ ಭಕ್ತಾದಿಗಳು ದೇವರಿಗೆ ವಿವಿಧ ರೀತಿಯ ಹರಕೆಗಳನ್ನು ಸಲ್ಲಿಸಿದ್ರು. ದೇವಾಲಯದ ವತಿಯಿಂದ ಉತ್ಸವ ವೀಕ್ಷಿಸಲು ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನದಾನ ಕಾರ್ಯಕ್ರಮ ನೆರವೇರಿತು. ಶುಕ್ರವಾರ ಅಪರಾಹ್ನ ಜರುಗಿದ ವಿಷ್ಣುಮೂರ್ತಿ ದೇವರ ಕೋಲವನ್ನು ಭಕ್ತಾದಿಗಳು ಭಯ ಭಕ್ತಿಯಿಂದ ವೀಕ್ಷಿಸಿದ್ರು. ಉತ್ಸವದ ಅಂಗವಾಗಿ ಗುರುವಾರ ರಾತ್ರಿ ದೀಪಾರಾಧನೆ ನಡೆಯಿತು. ದೇವಾಲಯದ ಅರ್ಚಕರಾದ ದಿವಾಕರ್ ಅವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಊರಿನ ಪರವೂರಿನ ಭಕ್ತಾದಿಗಳು ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪಕ್ಲು. ಶ್ರೀ ಯೋಗಿ ನಾರಾಯಣ ಕೊಡಗು ಜಿಲ್ಲಾ ಬಲಿಜ ಸಂಘದ ವತಿಯಿಂದ 2026ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮೂರ್ನಾಡು ಶ್ರೀ ಅಯ್ಯಪ್ಪ ದೇವಾಲಯದಲ್ಲಿ ನಡೆಯಿತು. ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮದ ಮೂಲಕ ಕ್ಯಾಲೆಂಡರ್ ಅನ್ನು ಬಲಿಜ ಸಮಾಜದ ಹಿರಿಯರಾದ ಟಿಎಲ್ ಲೋಕನಾಥ್ ಅವರು ಬಿಡುಗಡೆ ಮಾಡಿ ಮಾತನಾಡಿ, ಮುಂಬರುವ ದಿನಗಳಲ್ಲಿ ಸರ್ವರಿಗೂ ಅನುಕೂಲವಾಗುವಂತೆ ದೇವರು ಅನುಗ್ರಹಿಸಲಿ, ಬಲಿಜ ಸಮಾಜ ಇನ್ನಷ್ಟು ಉತ್ತಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಿ ಎಂದು ಹಾರೈಸಿದರು. ध्यायेतं गुणातीतं गुणत्रयासमन्वितं लोकनाथं त्रिलोकेशं कौस्तुभाभरणं हरिं नीलवर्णं पीतवस्त्रं गजोत्तोपरितोषितं गोविन्दं श्रीमहागुरुगणाधिपतये नमः. सर्वेभ्यो ಹಾಗೆ ಒಂದೆರಡು ಮಾತಾಡಿಬಿಡಿ. ಹಾಗೂ ನಮ್ಮ ಗುರು ಹಿರಿಯರ ದಯದಿಂದ ನಮ್ಮ ಸಂಘದ ವಾರ್ಷಿಕ ಕ್ಯಾಲೆಂಡರ್ ಮಾಡೋದಕ್ಕೆ ನಾವು ಕಾರ್ಯಕ್ರಮ ಅದೇ ಪ್ರಕಾರ ನಮಗೆ ಮಹಾಗಣಪತಿಯ ಸಮ್ಮುಖದಲ್ಲಿ 2026ರ ಯೋಗಿ ನಾರಾಯಣ ಕೊಡಗು ಜಿಲ್ಲಾ ಬಲಿಜ ಸಂಘದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡೋದಕ್ಕೆ ನಾವು ಇದ್ದೀವಿ. ಅದನ್ನು ನಮ್ಮ ಹಿರಿಯರಾದ ಲೋಕನಾಥ್ ಅವರು ಈಗ ಬಿಡುಗಡೆ ಮಾಡ್ತಾರೆ. ನಾವೆಲ್ಲ ಮಹಾಗಣಪತಿ ಆಶೀರ್ವಾದವನ್ನು ಪಡೆದುಕೊಂಡು ಮುಂದಿನ ಕಾರ್ಯವನ್ನು ನೆರವೇರಿಸಿ ಸಾಂಗವಾಗಿ ಕೇಳ್ತೀವಿ. तथास्तु जन्मया भक्तियुक्तेन मत्रं पुष्पं बलं जनं निवेदनवदनानिकम्बया मन्त्रायनं क्रियायनं भक्तिहीनं जनार्दन अपसर्पन्तो जयभूता ये भूता भूतर्जिता ये भूता विनिगत्तारा दूरुषं. ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಬಲಿಜ ಸಂಘದ ಅಧ್ಯಕ್ಷರಾದ ಗಣೇಶ್ ನಾಯ್ಡು ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಈಗಾಗಲೇ ಬಲಿಜ ಸಮೂಹದ ಅಭ್ಯುದಯಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿಆರ್ ಸುಬ್ರಹ್ಮಣಿ, ಖಜಾಂಚಿ ಟಿಎ ಪ್ರಕಾಶ್, ನಿರ್ದೇಶಕರಾದ ಟಿಎಸ್ ರಮಿತಾ, ಯಶವಂತ್ ಕುಮಾರ್ ನಾಯ್ಡು, ಟಿಜಿ ಹರ್ಷ, ಅಯ್ಯಪ್ಪ ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ದಾಪಕ್ಲುವಿನ ಡೆಕ್ಕನ್ ಯೂತ್ ಕ್ಲಬ್ ಆಶ್ರಯದಲ್ಲಿ 10ನೇ ವರ್ಷದ 4 ನಾಡು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟವನ್ನು 2025ರ ಜನವರಿ 3ರಿಂದ 5ರವರೆಗೆ ದಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಪಂದ್ಯಾವಳಿಯ ಆಯೋಜಕ
ಸಯೀದ್ ಅಲವಿ ತಿಳಿಸಿದ್ದಾರೆ. ದಾಪೋಕ್ಲಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಯೀದ್, ಪ್ರತಿ ವರ್ಷದಂತೆ ನಡೆಸಿಕೊಂಡು ಬರ್ತಾ ಇರುವ ಪಂದ್ಯಾವಳಿಯನ್ನು 2026ರ ಜನವರಿ 3ರಿಂದ 5ರವರೆಗೆ ನಡೆಸಲು ತೀರ್ಮಾನಿಸಲಾಗಿದೆ. ಪಂದ್ಯಾವಳಿಯ ಚಾಲನೆ ಹಾಗೂ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ರಾಜಕೀಯ ನೇತಾರರು ಹಾಗೂ ದಾಪೋಕ್ಲುವಿನ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ದಾಪೋಕ್ಲು 4 ನಾಡು ವಿಭಾಗದ ಎಲ್ಲ ಧರ್ಮದ 156 ಕ್ರೀಡಾಪಟುಗಳನ್ನು ಒಳಗೊಂಡ 12 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ. ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ 60,000 ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ 33,000 ಹಾಗೂ ಆಕರ್ಷಕ ಟ್ರೋಫಿಯನ್ನು ನೀಡಲಿದ್ದೇವೆ. ಅದರಂತೆ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳಿಗೆ ವೈಯಕ್ತಿಕ ಬಹುಮಾನ ನೀಡಲಾಗುತ್ತೆ ಅಂತ ಸಯೀದ್ ತಿಳಿಸಿದರು. ಕ್ರೀಡಾಭಿಮಾನಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕೆಂದು ಸಯೀದ್ ಮನವಿ ಮಾಡಿದ್ದಾರೆ. ಡೆಕ್ಕನ್ ಯೂತ್ ಕ್ಲಬ್ ನಾಪೋಕ್ಲು ಇವರ ವತಿಯಿಂದ ಸತತವಾಗಿ ನಡೆಸಿಕೊಂಡು ಬರುವಂತಹ 10ನೇ ವರ್ಷದ 4 ನಾಡು ಪ್ರೀಮಿಯರ್ ಲೀಗ್ 2026 ಇದೇ ಬರುವ ಜನವರಿ 3, 4, 5 ದಿನಾಂಕಗಳಲ್ಲಿ ನಾಪೋಕ್ಲುವಿನ ಕೆಪಿಎಸ್ ಶಾಲಾ ಮೈದಾನದಲ್ಲಿ ಜರುಗಲಿದೆ. ಈ ಒಂದು ಕ್ರೀಡಾಕೂಟದ ಚಾಲನೆ ಹಾಗೂ ಸಮಾರೋಪ ಸಮಾರಂಭದಲ್ಲಿ ರಾಜಕೀಯ ನೇತಾರರು ಹಾಗೂ ನಾಪೋಕ್ಲುವಿನ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಪ್ರಥಮ ಬಹುಮಾನ 60,000 ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 33,000 ಹಾಗೂ ಆಕರ್ಷಕ ಟ್ರೋಫಿ. ಉತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳಿಗೆ ವೈಯಕ್ತಿಕ ಬಹುಮಾನ ನೀಡಲಿದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ 4 ನಾಡುವಿನ 156 ಕ್ರೀಡಾಪಟುಗಳನ್ನೊಳಗೊಂಡಂತಹ 12 ತಂಡಗಳು ಭಾಗವಹಿಸಲಿದ್ದು, ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲಾ ಧರ್ಮದ ಕ್ರೀಡಾಪಟುಗಳು ಭಾಗವಹಿಸಲಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಪಂದ್ಯಾವಳಿಯ ಸ್ಥಾಪಕರಾದ ಅಬ್ದುಲ್ ಖಾದರ್, ಸಿಎ ನೌಫಲ್, ಆಯೋಜಕರಾದ PR ಮುನೀರ್, AV ಸತೀಶ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೋಕ್ಲು.